ನಮಸ್ಕಾರ. ಬನ್ನಿ ಮಾರ್ಚ್ 7, 2026ರ ಪ್ರಮುಖ ಬೆಳವಣಿಗೆಗಳನ್ನು ಒಮ್ಮೆ ನೋಡೋಣ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ವಿಶ್ಲೇಷಣೆ ಮಾಡೋಣ. ಇವತ್ತಿನ ನಮ್ಮ ವಿಶ್ಲೇಷಣೆಯನ್ನ 3 ಭಾಗಗಳಾಗಿ ನೋಡಬಹುದು. ಮೊದಲಿಗೆ ದೇಶದ ವ್ಯಾಪಾರ ಮತ್ತು ಇಂಧನ ನೀತಿಗಳ ಬಗ್ಗೆ ಮಾತಾಡೋಣ. ಆಮೇಲೆ ಪಶ್ಚಿಮ ಏಷ್ಯಾದಲ್ಲಿ ನಡೆತಿರೋ ಸಂಘರ್ಷದ ಬಗ್ಗೆ ತಿಳಿದುಕೊಳ್ಳೋಣ. ಕೊನೆಯದಾಗಿ ಕರ್ನಾಟಕದ ಹೊಸ ಬಜೆಟ್ ಇದೆಯಲ್ಲ, ಅದರ ಪ್ರತಿಯೊಂದು ಅಂಶವನ್ನು ನಾವು ವಿವರವಾಗಿ ಪರಿಶೀಲನೆ ಮಾಡೋಣ. ಸರಿ, ಹಾಗಾದ್ರೆ ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳ ಕಡೆಗೆ ಗಮನ ಹರಿಸೋಣ. ಭಾರತದ ವ್ಯಾಪಾರ ಮತ್ತು ಇಂಧನ ನೀತಿಗಳಿಗೆ ಸಂಬಂಧಪಟ್ಟ ಹಾಗೆ 2 ಪ್ರಮುಖ ಬೆಳವಣಿಗೆಗಳು ನಡೆದಿದೆ. ಇದೊಂದು ಅನಿರೀಕ್ಷಿತ ಬೆಳವಣಿಗೆ ಅಂತಾನೆ ಹೇಳ್ಬೋದು. ರಷ್ಯಾದಿಂದ ತೈಲ ಖರೀದಿಸೋದಕ್ಕೆ ಭಾರತದ ಮೇಲಿದ್ದ ನಿರ್ಬಂಧಗಳನ್ನ ಅಮೆರಿಕ ಸದ್ಯಕ್ಕೆ ಅಂದ್ರೆ ತಾತ್ಕಾಲಿಕವಾಗಿ ತೆಗೆದುಹಾಕಿದೆ. ಇದು ಗ್ಲೋಬಲ್ ಎನರ್ಜಿ ಪಾಲಿಟಿಕ್ಸ್ನಲ್ಲಿ ಒಂದು ದೊಡ್ಡ ಬದಲಾವಣೆ. ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಇದರ ಸಮಯ. ಇದು ಪರ್ಮನೆಂಟ್ ಅಲ್ಲ, ಬದಲಾಗಿ ಕೇವಲ 30 ದಿನಗಳ ವಿನಾಯಿತಿ ಅಷ್ಟೇ. ಯಾಕೆ ಈ ಕ್ರಮ ಅಂದ್ರೆ ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಹೆಚ್ಚಾಗ್ತಿರೋದ್ರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲದ ಕೊರತೆ ಆಗ್ಬಾರ್ದು ಅನ್ನೋದು ಇದರ ಹಿಂದಿನ ಉದ್ದೇಶ. ಅಷ್ಟೇ ಅಲ್ಲ, ಈ ವಿನಾಯಿತಿಯ ಜೊತೆಗೆ ಭಾರತದ ಮೇಲೆ ಹಾಕಲಾಗಿದ್ದ 25% ದಂಡನಾತ್ಮಕ ಸುಂಕವನ್ನು ಕೂಡ ರದ್ದು ಮಾಡಲಾಗಿದೆ. ಇದರ ಹಿಂದಿರೋ ಮುಖ್ಯ ಗುರಿ ಇರಾನ್ ಕಡೆಯಿಂದ ಬರ್ತಿರೋ ಒತ್ತಡವನ್ನ ಕಡಿಮೆ ಮಾಡಿ ಜಾಗತಿಕವಾಗಿ ತೈಲ ಪೂರೈಕೆಯನ್ನ ಸ್ಥಿರವಾಗಿಡೋದು. ಸರಿ, ಇಂಧನದ ವಿಷಯದಿಂದ ಈಗ ವ್ಯಾಪಾರದ ಕಡೆಗೆ ಬರೋಣ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಬಹಳ ದಿನಗಳಿಂದ ಕಾಯ್ತಿದ್ದ ಮುಕ್ತ ವ್ಯಾಪಾರ ಒಪ್ಪಂದ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಇದರ ಕಾನೂನು ಪರಿಶೀಲನೆ ಇನ್ನೇನು ಪೂರ್ಣಗೊಳ್ಳಲಿದೆ. ಹಾಗಾದ್ರೆ ಈ ಒಪ್ಪಂದದಿಂದ ಆಗೋ ಅತಿದೊಡ್ಡ ಲಾಭ ಏನು? ನೋಡಿ, ಇದು ಜಾರಿಯಾದ ತಕ್ಷಣವೇ ನಮ್ಮ 93% ಭಾರತೀಯ ಉತ್ಪನ್ನಗಳು ಯಾವುದೇ ಸುಂಕ ಇಲ್ಲದೆ ಅಂದ್ರೆ ಟ್ಯಾರಿಫ್ ಫ್ರೀ ಆಗಿ ಯುರೋಪಿಯನ್ ಮಾರುಕಟ್ಟೆಗೆ ಹೋಗಲಿವೆ. ಇದೊಂದು ದೊಡ್ಡ ಪ್ಲಸ್ ಪಾಯಿಂಟ್. ಇನ್ನು ರಾಷ್ಟ್ರೀಯ ಸುದ್ದಿಗಳು ಮುಗಿಸಿ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಕಡೆಗೆ ಹೋಗೋಣ. ಸದ್ಯ ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷದ ವಾತಾವರಣ ಮತ್ತಷ್ಟು ಬಿಗಡಾಯಿಸಿದೆ. ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನ್ ವಿರುದ್ಧ ಫೇಸ್ 2 ಆಪರೇಷನ್ ಅಂದ್ರೆ 2ನೇ ಹಂತದ ಕಾರ್ಯಾಚರಣೆಯನ್ನ ಶುರು ಮಾಡಿವೆ. ಟೆಹರಾನ್ ಸೇರಿದಂತೆ ಇರಾನ್ನ ಹಲವು ನಗರಗಳ ಮೇಲೆ ಏರಿಯಲ್ ಸ್ಟ್ರೈಕ್ಸ್ ಅಂದ್ರೆ ವೈಮಾನಿಕ ದಾಳಿಗಳು ನಡೆದಿವೆ. ಯಾವುದೇ ಸಂಘರ್ಷದಲ್ಲಾದರೂ ಅತಿ ದೊಡ್ಡ ನಷ್ಟ ಆಗೋದು ಅಮಾಯಕ ಜನರಿಗೆ. ಇಲ್ಲಿನ ಅಂಕಿಅಂಶಗಳನ್ನ ನೋಡಿದ್ರೆ ಅದು ಗೊತ್ತಾಗತ್ತೆ. ಇರಾನ್ನಲ್ಲೇ 1200ಕ್ಕೂ ಹೆಚ್ಚು ಸಾವು ನೋವುಗಳು ಸಂಭವಿಸಿವೆ. ಇದು ಈ ಸಂಘರ್ಷ ಎಷ್ಟು ತೀವ್ರವಾಗಿದೆ ಅನ್ನೋದಕ್ಕೆ ಸಾಕ್ಷಿ. ಇದ್ರ ಜೊತೆಗೆ ಇಸ್ರೇಲಿ ಪಡೆಗಳು ಲೆಬನಾನ್ನ ಬೈರೂತ್ ಮೇಲೂ ಕೂಡ ದೊಡ್ಡ ಮಟ್ಟದ ವೈಮಾನಿಕ ದಾಳಿಗಳನ್ನು ನಡೆಸಿವೆ. ಇಲ್ಲಿ ಅವರ ಮುಖ್ಯ ಟಾರ್ಗೆಟ್ ಆಗಿದ್ದಿದ್ದು ಹಿಜ್ಬುಲ್ಲಾ ಉಗ್ರರ ಕಮಾಂಡ್ ಸೆಂಟರ್ಗಳು. ಸರಿ, ಈಗ ಅಂತಾರಾಷ್ಟ್ರೀಯ ವಿಷಯಗಳಿಂದ ನಮ್ಮ ರಾಜ್ಯದತ್ತ ಬರೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿರುವ 2026-27ನೇ ಸಾಲಿನ ಕರ್ನಾಟಕ ಬಜೆಟ್, ಇದರ ಪ್ರಮುಖ ಅಂಶಗಳು ಏನೇನಿದೆ ಅಂತ ವಿವರವಾಗಿ ನೋಡೋಣ ಬನ್ನಿ. ಈ ಬಾರಿಯ ಬಜೆಟ್ನ ಒಟ್ಟು ಗಾತ್ರ ಬಂದು 4.48 ಲಕ್ಷ ಕೋಟಿ ರೂಪಾಯಿಗಳು. ಇದು ರಾಜ್ಯದ ಆರ್ಥಿಕತೆಯ ಮಹತ್ವಾಕಾಂಕ್ಷೆ ಎಷ್ಟಿದೆ ಅನ್ನೋದನ್ನ ತೋರಿಸುತ್ತೆ. ಈ ಬಜೆಟ್ನ ಹಿಂದೆ 11G ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ 11 ಪ್ರಮುಖ ಆರ್ಥಿಕ ತತ್ವಗಳ ಆಧಾರದ ಮೇಲೆ ಇದನ್ನ ರೂಪಿಸಲಾಗಿದೆ. ಇದರಲ್ಲಿ ಗ್ಯಾರಂಟಿ ಎಕನಾಮಿಯಿಂದ ಹಿಡಿದು ಗ್ರೀನ್ ಎಕಾನಮಿಯವರೆಗೆ ಎಲ್ಲವೂ ಸೇರಿದೆ. ಇನ್ನು ಎಕನಾಮಿಕ್ ಸರ್ವೆ ನೋಡಿದ್ರೆ ರಾಜ್ಯದ ಆರ್ಥಿಕತೆಯ ಬಗ್ಗೆ ಒಂದು ಪಾಸಿಟಿವ್ ಚಿತ್ರಣ ಸಿಗುತ್ತೆ. ನಮ್ಮ ರಾಜ್ಯದ GSDPಗೆ ಅತಿ ಹೆಚ್ಚು ಕೊಡುಗೆ ನೀಡ್ತಿರೋದು ಸರ್ವಿಸ್ ಸೆಕ್ಟರ್ ಅಂದ್ರೆ ಸೇವಾ ವಲಯ. ಇದು ನಮ್ಮ ಆರ್ಥಿಕತೆಯ ಮುಖ್ಯ ಇಂಜಿನ್ ಅಂತ ಹೇಳ್ಬೋದು. ಹಾಗಾದ್ರೆ ಬನ್ನಿ ಈಗ ಬಜೆಟ್ನ ಡೀಟೇಲ್ಸ್ಗೆ ಹೋಗೋಣ. ಯಾವ್ಯಾವ ಜಿಲ್ಲೆಗೆ ಏನೇನ್ ಸಿಕ್ಕಿದೆ, ನಮ್ಮ ಕಲೆ ಮತ್ತು ಸಂಸ್ಕೃತಿಯನ್ನ ಉಳಿಸೋದಕ್ಕೆ ಯಾವೆಲ್ಲ ಹೊಸ ಯೋಜನೆಗಳನ್ನ ತಂದಿದ್ದಾರೆ ಅಂತ ನೋಡೋಣ. ಈ ಬಜೆಟ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಟೂರಿಸಂಗೆ ಅಂದ್ರೆ ಮೂಲಸೌಕರ್ಯ ಮತ್ತು ಪ್ರವಾಸೋದ್ಯಮಕ್ಕೆ ವಿಶೇಷವಾದ ಒತ್ತು ಕೊಟ್ಟಿರೋದು ಕಾಣಿಸುತ್ತೆ. ಉದಾಹರಣೆಗೆ ಬೆಂಗಳೂರಿನ ಬಿಸಿನೆಸ್ ಕಾರಿಡಾರ್ಗೆ ದೊಡ್ಡ ಮೊತ್ತದ ಅನುದಾನ, ಹಾಗೆ ಕೊಪ್ಪಳದ ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿಗೆ ಹಣ ಮೀಸಲಿಟ್ಟಿರೋದು ಸರ್ಕಾರದ ಆದ್ಯತೆಗಳನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಇನ್ನು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಬಂದ್ರೆ ಹಲವಾರು ಹೊಸ ಪ್ರತಿಷ್ಠಾನಗಳು, ಟ್ರಸ್ಟ್ಗಳು ಹಾಗೆ ಶೈಕ್ಷಣಿಕ ಪೀಠಗಳನ್ನು ಸ್ಥಾಪಿಸೋದಾಗಿ ಘೋಷಣೆ ಆಗಿದೆ. ಇದರಿಂದ ರಾಜ್ಯದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಉಳಿಸಿ ಬೆಳೆಸೋದಕ್ಕೆ ಈ ಬಜೆಟ್ನಲ್ಲಿ ಹೆಚ್ಚು ಒತ್ತು ನೀಡಲಾಗಿದೆ ಅನ್ನೋದು ಸ್ಪಷ್ಟ. ಸರಿ, ಮುಂದಿನ 2 ಪ್ರಮುಖ ಕ್ಷೇತ್ರಗಳೆಂದ್ರೆ ಶಿಕ್ಷಣ ಮತ್ತು ಕೃಷಿ. ಬನ್ನಿ, ಈ 2 ಸೆಕ್ಟರ್ಗಳಿಗೆ ಬಜೆಟ್ನಲ್ಲಿ ಯಾವ ಹೊಸ ಸುಧಾರಣೆಗಳನ್ನ ಮತ್ತು ಸಪೋರ್ಟ್ ಸ್ಕೀಮ್ಗಳನ್ನ ತಂದಿದ್ದಾರೆ ಅಂತ ನೋಡೋಣ. ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದ್ರೆ ಇಲ್ಲಿ 2 ಮುಖ್ಯ ವಿಷಯಗಳನ್ನ ಗಮನಿಸಬಹುದು.
ಒಂದು ಕಡೆ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣದ ದೃಷ್ಟಿಯಿಂದ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡುವ ಪ್ರಸ್ತಾಪ ಇದೆ. ಮತ್ತೊಂದು ಕಡೆ ಹೈಯರ್ ಎಜುಕೇಷನ್ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯ ತಡೆಯೋದಕ್ಕೆ ರೋಹಿತ್ ವೇಮುಲಾ ಕಾಯ್ದೆಯನ್ನ ಜಾರಿಗೆ ತರುವ ಭರವಸೆಯನ್ನು ನೀಡಲಾಗಿದೆ. ಇನ್ನು ರೈತರಿಗೆ ಅಂತ ನೋಡಿದ್ರೆ ಒಂದು ಪ್ರಮುಖ ಘೋಷಣೆಯಾಗಿದೆ. ಮೊದಲು ಕೋಲಾರ ಜಿಲ್ಲೆಯಲ್ಲಿ, ಆಮೇಲೆ ಬೇರೆ ಕಡೆ ರೈತ ಮಾಲ್ಗಳನ್ನು ಸ್ಥಾಪಿಸಲಾಗುತ್ತೆ. ಇಲ್ಲಿ ರೈತರಿಗೆ ಬೇಕಾದ ಎಲ್ಲ ಕೃಷಿ ಪರಿಕರಗಳು ಒಂದೇ ಕಡೆ ಸಿಗುತ್ತೆ. ಇದರಿಂದ ರೈತರ ಸಮಯ ಮತ್ತು ಶ್ರಮ ಎರಡೂ ಉಳಿಯುತ್ತೆ. ಕೊನೆಯದಾಗಿ ಕಾರ್ಮಿಕ ಮತ್ತು ಕೈಗಾರಿಕಾ ವಲಯಗಳಿಗೆ ಈ ಬಜೆಟ್ನಲ್ಲಿ ಏನೆಲ್ಲ ಸಿಕ್ಕಿದೆ ಅಂತ ಒಮ್ಮೆ ನೋಡೋಣ. ಗಮನಿಸಬೇಕಾದ ಇನ್ನೊಂದು ಅಂಶ ಅಂದ್ರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸ್ತಿರುವ 17ನೇ ಬಜೆಟ್. ಅವರ ಈ ಪಯಣವನ್ನು ನೋಡಿದ್ರೆ ಕರ್ನಾಟಕದ ಆರ್ಥಿಕ ಬೆಳವಣಿಗೆ ಕಥೆ ಕೂಡ ಗೊತ್ತಾಗುತ್ತೆ. ಅವರು ಮೊದಲ ಬಜೆಟ್ ಮಂಡಿಸಿದಾಗ ಬಜೆಟ್ ಗಾತ್ರ ಕೇವಲ 10,000 ಕೋಟಿ ಆಸುಪಾಸಿನಲ್ಲಿತ್ತು. ಆದರೆ ಇವತ್ತು ಅದು 4 ಲಕ್ಷ ಕೋಟಿ ರೂಪಾಯಿಗಳ ಗಡಿಯನ್ನ ದಾಟಿದೆ. ಇದೊಂದು ದೊಡ್ಡ ಮೈಲಿಗಲ್ಲು. ಆದರೆ ಈ ಬಜೆಟ್ ಕೆಲವು ಕಠಿಣ ಸವಾಲುಗಳನ್ನು ಮುಂದಿಟ್ಟಿದೆ. ಮುಖ್ಯವಾಗಿ ಜಿಎಸ್ಟಿಯಿಂದ ಆಗ್ತಿರೋ ಆರ್ಥಿಕ ಹೊರೆ ಮತ್ತು ಕೇಂದ್ರದಿಂದ ಬರಬೇಕಾದ ಅನುದಾನದಲ್ಲಾಗ್ತಿರೋ ಕೊರತೆ. ಇದೆಲ್ಲ ಒಂದು ಮೂಲಭೂತ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ. ಇಷ್ಟೆಲ್ಲ ಆರ್ಥಿಕ ಒತ್ತಡಗಳ ಮಧ್ಯೆ ಒಂದು ಕಡೆ ಬೃಹತ್ ಕಲ್ಯಾಣ ಯೋಜನೆಗಳು, ಇನ್ನೊಂದು ಕಡೆ ದೊಡ್ಡ ಮಟ್ಟದ ಅಭಿವೃದ್ಧಿ ಕಾರ್ಯಗಳು, ಇವೆರಡನ್ನೂ ಒಂದು ರಾಜ್ಯ ಸರ್ಕಾರ ಹೇಗೆ ಯಶಸ್ವಿಯಾಗಿ ಬ್ಯಾಲೆನ್ಸ್ ಮಾಡಲು ಸಾಧ್ಯ?